ಜೈ ಶ್ರೀಕೃಷ್ಣ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಪ್ರಭುಗಳು ಅವರ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮ ಹೆಸರನ್ನು ಹೇಳಿ. ನಾನು ಕೃಷ್ಣಮೂರ್ತಿ ಕುಲಕರ್ಣಿ ಅಂತ. ಕೃಷ್ಣಮೂರ್ತಿ ಕುಲಕರ್ಣಿ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ. ಈಗ ರಿಟೈರ್ಮೆಂಟ್ ಆಗಿ 5 ವರ್ಷ ಆಯ್ತು. ಹುಬ್ಬಳ್ಳಿಯಲ್ಲಿ ಸೆಟ್ಲ್ ಆಗಿದ್ದೀನಿ. ಏನ್ ಮಾಡ್ತಾ ಇರ್ತೀರಾ? ಬೇರೆ ಕಾಲದಲ್ಲಿ ಒಂದು ತಮ್ಮ ಒಂದು ಹವ್ಯಾಸ ಆಗಲಿ ಇದಾಗಲಿ ರಾಯರ್ನೇನಿದು ರಾಮಣ್ಣನೇನಿದು ಮನೆಯಾಗಿರೋದು, ರಾಯರನ್ನ ಕೊಂಡಾಡ್ಕೊಂಡು ಮಾಡ್ಕೊಂಡು ಇರೋದು. ಯಾವಾಗ ಆಗುತ್ತೆ ಅವಾಗ ಯಾತ್ರೆ ತೀರ್ಥ ಮಾಡೋದು. ಯಾವಾಗ ಮಾಡೋದು ದೇವರೆಲ್ಲ ಕೊಟ್ಟಿದ್ದಾನೆ. ಏನ್ ಕೇಳಬೇಕು ಕೇಳಬಾರ್ದ್ರಿ, ಕೊಡ್ಲಿಲ್ಲ ಅಂದ್ರೂ ಕೇಳಬಾರ್ದು. ಎಲ್ಲ ಕೊಟ್ಟು ಬಿಟ್ಟಿದ್ದಾನೆ. 3 ಮಂದಿ ಮಕ್ಕಳು ಡಾಕ್ಟರ್ ಇದಾರೆ. ಇನ್ನೇನ್ ಬೇಕು ನನಗೆ? ಡಾಕ್ಟರ್ಸ್ ಅದನ್ನೆಲ್ಲ ಮಾಡಿದೀರಿ, ನೀವು ಸೇವೆ ಮಾಡಿದೀರಿ ಮಕ್ಕಳದು. ಇದು ಯಾವ್ದು ಮಾಡಿದ್ರು ಶ್ರೀ ಹರಿ ಸೇವೆ ಅನ್ಕೊಂಡ್ಬಿಟ್ರೆ ಕರ್ತವ್ಯ ನಾವು ಮಾಡಿದೀವಿ, ಅದಕ್ಕೆ ಫಲ ಕೊಟ್ಟಿದ್ದಾನೆ. ನಾವು ಇಲ್ಲಿ ರಸಪ್ರಶ್ನೆ ಇದಕ್ಕೆ ಬರೋಣ ಕಾರ್ಯಕ್ರಮಕ್ಕೆ. ತಿಮ್ಮಣ್ಣ ಭಟ್ಟರು ಕುಂಭಕೋಣಕ್ಕೆ ಬಂದು ಯಾರ ಆಶ್ರಯದಲ್ಲಿ ನೆಲೆಸಿದರು? ತಿಮ್ಮಣ್ಣ ಭಟ್ಟರು ಕುಂಭಕೋಣಕ್ಕೆ ಬಂದು ಯಾರ ಆಶ್ರಯದಲ್ಲಿ ಜನಿಸಿದರು? ಶ್ರೀ ಸುರೇಂದ್ರ ತೀರ್ಥರ ಆಶ್ರಯದಲ್ಲಿ. ಸುರೇಂದ್ರ ತೀರ್ಥರ ಆಶ್ರಯದಲ್ಲಿ ಅವರು ಬಂದು ಆಶ್ರಯವನ್ನು ಪಡೆದರು. ಸರಿಯಾದ ಉತ್ತರ. ಶ್ರೀ ಸುಧೀಂದ್ರಕರ ಸರೋಜ ಸಂಜಾತ ಜಗದೊಳಗೆ ಪುನೀತ ದಾಶರಥಿಯ ದಾಸತ್ವವ ತಾನ್ವಹಿಸಿ ದುರ್ಮತಗಳ ಜಯಿಸಿ ಈ ಸಮೀರ ಮತ ಸಂಸ್ಥಾಪಕ ತಾನಾಗಿ ನಿಂದಕರನು ನೀಗಿ ಭೂಸುರರಿಗೆ ಸಂಸೇವೆ ಸದಾಚರಣೆ ಕಂಗೊಳಿಸುವ ಕರುಣೆ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಅಂತ. ಇಲ್ಲಿ ಏನಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನು ಸೇವಿಸಿ ಕೃತಾರ್ಥರಾಗದೇ ಇರೋರೇ ಇಲ್ಲ. ಅಷ್ಟು ಅವರ ಒಂದು ಮಹಿಮೆ ಇನ್ನು ಕಲಿಯುಗದಲ್ಲಿ ಮೆರಿತಾ ಇದೆ. ಏನಂದ್ರೆ ಪ್ರಹ್ಲಾದ ರಾಯರನ್ನ ಮೆರೆಸಬೇಕು ಅಂತಲೇ ಪರಮಾತ್ಮ ಅವನು ಡಿಸೈಡ್ ಮಾಡಿದ್ದು. ಅವನು ಡಿಸೈಡ್ ಮಾಡಿದ್ಮೇಲೆ ಕೇಳೋದೇನೋ ಅವರೇನು ಮಂತ್ರಾಲಯ ಇದು ಬೃಂದಾವನದಲ್ಲಿ ನಿಂತು ಪ್ರೇರಣೆ ಮಾಡ್ತಾರೆ, ಏನು ಹೇಳ್ತಾರೆ ಭಕ್ತರಿಗೆ ಅದನ್ನೆಲ್ಲ ನಡೆಸ್ಕೊಡ್ತಾನೆ ಸ್ವಾಮಿ. ಆ ರೀತಿ ಒಂದು ಪವಾಡಗಳಾಗಲಿ ಇದಾಗಲಿ, ಬರೀ ಪವಾಡ ಅಂತ ನಾವು ಅನ್ನೋಕ್ಕಿಂತ ಅನುಗ್ರಹ ಬಹಳ ಮುಖ್ಯ. ಮತ್ತು ನಾವೇನಂದ್ರೆ ಅವ್ರನ್ನ ನಂಬಿ ಒಳ್ಳೆಯ ದಾರಿಯಲ್ಲಿ ನಡೆಯಲಿಕ್ಕೆ ನಮಗೆ ಪ್ರೇರಣೆಯನ್ನು ಮಾಡ್ತಾರೆ ಅಲ್ವಾ. ಮುಂದಿನ ಪ್ರಶ್ನೆ ತಮಗೆ. ಮೈಸೂರು ಪಟ್ಟಣದಿಂದ ಹೊರಟ ರಾಯರು ಯಾವ ಕ್ಷೇತ್ರದಲ್ಲಿ ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡರು? ಶ್ರೀರಂಗಪಟ್ಟಣದಲ್ಲಿ ನಾವು ಚಾತುರ್ಮಾಸ ಸೇವೆಯನ್ನು ಕೈಗೊಂಡರು. ಶ್ರೀರಂಗಪಟ್ಟಣ ಸರಿಯಾದ ಉತ್ತರ. ಅಂದರೆ ಅವು ಒಂದು ಕಡೆ ಕೂತರು ಅಂದರೆ ಯತಿಗಳು ಮತ್ತೆ ಹೊರಡೋ ಹಾಗಿಲ್ಲ. ಸೊ ಚಾತುರ್ಮಾಸ್ಯ ಎಲ್ಲಿ ಅಂತ ಒಂದು ಡಿಸೈಡ್ ಆಗಿರುತ್ತೆ, ಅಲ್ಲಿ ಅವರು ತಮ್ಮ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನವಾಬನ ಮಗನನ್ನು ಬದುಕಿಸಿದ ರಾಯರು ಯಾವ ನಗರದತ್ತ ಹೊರಟರು? ಪಾಂಡುರಂಗನ ದರ್ಶನಕ್ಕಾಗಿ ಪಂಢರಪುರಕ್ಕೆ ಹೋಗ್ತಾರೆ ಅಲ್ವಾ. ಸರಿಯಾದ ಉತ್ತರ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮೊಗವಾ ರುಕ್ಮಿಣೀಪತಿ ಶಂಖ ಚಕ್ರ ಗದ ಪದ್ಮ ಎಲ್ಲಿ ಇಟ್ಟಿರುವಿ ಶಂಖ ಚಕ್ರ ಗದ ಪದ್ಮ ಎಲ್ಲಿ ಇಟ್ಟಿರುವಿ ಎಲ್ಲಿ ಇಟ್ಟಿರುವಿ ಸೊಂಟದ ಮೇಲೆ ಕೈಯ ನಿಟ್ಟು ಯಾಕೆ ನಿಂತಿರುವಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮೊಗವಾ ರುಕ್ಮಿಣೀಪತಿ ಪಾಂಡುರಂಗನ ಪ್ರಶ್ನೆ ಮಾಡ್ತಾರೆ ದಾಸರು. ಯಾಕೆಂದರೆ ಸೊಂಟದ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ನಿನ್ನ ಗದ ಪದ್ಮ ಅದು ಇದು ಎಲ್ಲಿ ಇಟ್ಟು ಶಂಖ ಚಕ್ರ ಗದ ಪದ್ಮಗಳನ್ನು ಎಲ್ಲಿ ಇಟ್ಟು ಅಂತ ಕೇಳೋದು. ಅಂದರೆ ಈ ರೀತಿ ಒಂದು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಒಳ್ಳೊಳ್ಳೆ ದಾಸರ ಪದಗಳು ಪುಟ್ಟದಾಗಿ ಇರುತ್ತೆ. ಅಂಥದ್ದನ್ನೆಲ್ಲ ಮಕ್ಕಳು ಕಲಿತು ಹೇಳಿದ್ರೆ ಆನಂದವಾಗಿರುತ್ತೆ. ನಾಟ್ಯ ರೂಪ ಕೂಡ ಮಾಡಿ ತೋರಿಸ್ತಾರೆ ಎಷ್ಟೋ ಜನಗಳು, ಭಾಳ ಆನಂದವಾಗಿರುತ್ತೆ. ಹಾಗೆ ಅವರು ಎಲ್ಲಿ ಬಂದರು? ಪಾಂಡುರಂಗನ ದರ್ಶನಕ್ಕೆ ಪಂಢರಪುರಕ್ಕೆ ಹೊರಟರು. ಇನ್ನು ಕೊನೆಯದಾಗಿ ತಮಗೆ ಪ್ರಶ್ನೆ. ಯಾರಿಗೆ ಶ್ರೀ ಗುರು ರಾಘವೇಂದ್ರರು ಮಣಿದೀಪ ಆಗಿದ್ದಾರೆ? ಯಾರಿಗೆ ಶ್ರೀ ಗುರು ರಾಘವೇಂದ್ರರು ಮಣಿದೀಪ ಆಗಿದ್ದಾರೆ?
ತನುಮನ ಧನಗಳ ಭೂಪಾದೇವಿ ಶ್ರೀಸಿಕೊಳ್ಳದೆ ಸಂಸಾರ ಸಾಗರಲ್ಲಿ ಬಳಲುತ್ತಿರುವ ಜನರಿಗೆ ಸುಜನರಿಗೆ ಮಣಿದೀಪವಾಗಿ ಇನ್ನೊಂದ್ಸಲಿ ಜೋರಾಗಿ ಹೇಳ್ಬಿಡಿ. ಸರಿ ಇದು ತನುಮನ ಧನಗಳಲ್ಲಿ ಹಾಂ ಧನಗಳನ್ನು ಅನುಭವಿಸಿ ಸಂಸಾರ ಸಾಗರದಲ್ಲಿ ಕೊನೆಗಾಣದೆ ಸಂಸಾರ ಸಾಗರದಲ್ಲಿ ಪ್ರವಲಾಡುತ್ತಿರುವ ಸುಜನರಿಗೆ ಅವರು ಮಣಿದೀಪ ಆಗಿದ್ದಾರೆ. ಸರಿಯಾದಾಯ್ತು. ತನುಮನ ಧನಗಳ ಕೊನೆಗಾಣದೆ ಭವವನ ಚರಿಸುವ ಜನದಲ್ಲಿ ಮಣಿದೀಪಕ ಮತಿ ಮನನಿಸೆ ಬೆರೆವರು ವರ ಮಂತ್ರಾಲಯದಲ್ಲಿ. ಹಾಗೆ ರಾಯರು ಏನಂತಂದ್ರೆ ಈ ತೊಳಲಾಡ್ತಾ ಇರ್ತಾರೆ, ಬಳಲ್ತಾ ಇರ್ತಾರೆ, ಅಂಥವ್ರಿಗೆ ದಾರಿ ದೀಪವಾಗಿದ್ದಾರೆ. ಮಣಿದೀಪ ಅಂದರೆ ಸ್ವಯಂ ನಮಗೆ ಏನಂದರೆ ಅವ್ರನ್ನ ನೆನೆಸಿದ್ರೆ ಸಾಕು ನಮಗೆ ಒಳಗೆ ಹೊಡೆಸ್ಬಿಡ್ತಾರೆ ಅವರು. ಈ ರೀತಿ ನಾವು ಇರ್ಬೋದು ಅಂತನ್ನುವಂಥ ಒಂದು ದಾರಿ ದೀಪವಾಗಿದ್ದಾರೆ ರಾಯರು. ಅಂಥ ಒಂದು ಇದರಲ್ಲಿ ತಾವು ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ವಿದ್ಯಾಲಯದಿಂದ ತಮಗೆ ಧನ್ಯವಾದಗಳನ್ನು. ಧನ್ಯವಾದಗಳು.